ಈಗ ಹೊಸದಾಗಿ ರಾಜಕಾರಣಕ್ಕೆ ಬರುವಂತಹ ಮಹಿಳೆಯರಿಗೆ ತಾವೇನು ಹೇಳಕ್ ಬಯಸ್ತೀರಿ? ಹೊಸದಾಗಿ ಬರುವಂತ ಮಹಿಳೆಯರಿಗಂತೂ ರೆಡ್ ಕಾರ್ಪೆಟ್ ಹಾಕಿ ವೆಲ್ಕಮ್ ಅನ್ನುವಂತ ಕಾಲ ಇದೆ. 50% ರಿಸರ್ವೇಶನ್ ಅಂತೂ ಆಗಿದೆ. ಮುಂದಿನ ಚುನಾವಣೆಗೆ 74 ಮಹಿಳಾ ಕ್ಯಾಂಡಿಡೇಟ್ಗಳು ಬೇಕು. ಎಲ್ಲಿಂದ ಹುಡುಕ್ತೀರಾ? ಪಾಲಿಟಿಕ್ಸ್ ಈಸ್ ನಾಟ್ ಅ ಟೈಮ್ ಪಾಸ್ ಜಾಬ್. ಸೋತ್ ಗೆದ್ದ ನಂತರದಲ್ಲಿ ಮರುಜೀವ ಅಂತಾರೆ. ಇತ್ತೀಚೆಗೆ ತಮಗೆ ಅಪಘಾತವಾಯಿತು. ಇದು ಇನ್ನೊಂದು ಜನ್ಮನೇ ನನಗೆ. ಮಗುವಿನ ಲಾಲನೆ ಪಾಲನೆ ಯಾವ ರೀತಿ ಮಾಡ್ತಾ ಇದ್ದೆ ಮೇಡಮ್? ಜೀವನದಲ್ಲಿ ಒಂದು ಬೇಜಾರಿದೆ. ನನ್ನ ಮಗನಿಗೆ ನಾನು ಟೈಮ್ ಅನ್ನ ನಾನು ಅಷ್ಟು ಕೊಡ್ಲಿಕ್ಕೆ ಆಗ್ಲಿಲ್ಲ. ಇಂತಹದ್ದೊಂದು ಘಟನೆ ಆಗ್ಬಾರ್ದಾಗಿತ್ತು ನನ್ನ ಲೈಫಲ್ಲಿ, ಆಗ್ಬಿಡ್ತು ಅನ್ನೋಂಥದ್ದು ಯಾವ್ದಾರ ಇತ್ತು? ಮೊನ್ನೆ ನಡೆದಂತ ಒಂದು ವಿಧಾನ ಪರಿಷತ್ನಲ್ಲಿ ನಡೆದಂತ ಘಟನೆ ಆಗ್ಬಾರ್ದಾಗಿತ್ತು ಅಂತ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಹಿಳಾ ಸಿಎಂ ಆಗ್ತಾರೆ. ಸಿಗದಂತ ಒಂದು ಕಾಯಿಗೋ ಹಣ್ಣಿಗೋ ನಾನು ಹಂಬಲಿಸುವಂತಲ್ಲ. ಐ ವಿಲ್ ಅರ್ನ್. ನಿಮ್ಮ ಮುಂದಿನ ದಾರಿಯ ಸ್ಪಷ್ಟತೆ ತಮಗಿದೆ? ನನ್ನ ಗುರಿ ಸ್ಪಷ್ಟವಾಗಿ ನನ್ನ ಎದುರುಗಡೆ ಇದೆ. ಆಫ್ ದಿ ರೆಕಾರ್ಡ್ ನಾಳೆ ಸಂಜೆ 5:27ಕ್ಕೆ